ಆ ಹುಡುಗ ಏನ್ ಗಿಫ್ಟ್ ಕೊಡ್ತಾನೆ ಅನ್ನೋದ್ಮೇಲೆ ಆಕಿ ರಾಖಿ ಕಟ್ತಾಳೆ. ಹೌದು. ಪ್ರೋಗ್ರಾಮ್ ನಮ್ ಸ್ಕೂಲ್ ಮಕ್ಕಳು ಜೈಲಿಗೆ ಹೋಗೋದು, ಅಲ್ಲಿ ಪ್ರೋಗ್ರಾಮ್ ಮಾಡಿ ಬರೋದು, ಪ್ರತಿ ಒಂದು ಜಾತಿದು ಒಂದು ಪ್ರೇಯರ್ ಹೇಳಿ, ಆಮೇಲೆ ನಾನ್ ಕಲೀಲಿಲ್ಲ, ನನಗೆ ಕಲಿಯುವಂತ ಸೌಲಭ್ಯ ಇರಲಿಲ್ಲ. ಇವತ್ ನನ್ ಮಗ ಏನಾದ್ರೂ ಸಾಲ ಮಾಡಿ ಆದ್ರೂ ಮಕ್ಕಳಿಗೆ ವ್ಯಾಲ್ಯೂ ಕಲಿಸ್ತಾ ಇಲ್ಲ. ಈಗ ಒಂದ್ ಮಗು ಒಂದ್ ಪೆನ್ಸಿಲ್ ಬೇಡಿದ್ರೆ ನಾವು ಒಂದು 10 ಪೆನ್ಸಿಲ್ ಒಂದು ಪ್ಯಾಕೆಟ್ ತಂದು ಕೊಡ್ಬಿಡ್ತೇವೆ. ಸೊ ಆ ಮಗುಗೆ ಅದ್ರದ್ದು ಸೆಲೆಬ್ರೇಷನ್ ಮಾಡಿ ಸ್ಟೇಟಸ್ ಹಾಕೋವರೆಗೂ ಅದು ಹಬ್ಬ ಅಷ್ಟೇ. ಅದು ಬರೇ ಒಂದು ನೂಲ್ ಅಂತ ಅಲ್ಲ, ಮತ್ತ ಅದು ನೂಲು ಅಥವಾ ಅದು ಜಸ್ಟ್ ಫೋಟೋ ಆಪ್ ಸಲುವಾಗಿ ಮಾಡೋದು ಅಥವಾ ಸ್ಟೇಟಸ್ ಮೇಲೆ ಅಪ್ಲೋಡ್ ಮಾಡೋದು ಸಲುವಾಗಿ ನಾವು. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಈ ಪ್ರೀತಿಯ ಸುಮಧುರ ಸಂಬಂಧವನ್ನ ಸಾರುವ ರಕ್ಷಾ ಬಂಧನದ ವಿಶೇಷ ಸಂಚಿಕೆಗೆ ತಮಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ, ಇವತ್ತು ನಮ್ಮ ಜೊತೆಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘವಾದ 40 ವರ್ಷಗಳ ಸೇವೆಯನ್ನ ಸಲ್ಲಿಸಿ ಇದೀಗ ವಿಶ್ರಾಂತಿ ಜೀವನದಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ರಾಷ್ಟ್ರದ ಸೇವೆ ಅನ್ನುವಂತಹ ಕಲ್ಪನೆ ಬಂದಾಗ ಎಲ್ಲರಿಗಿಂತ ಮುಂಚೂಣಿಯಲ್ಲಿರುವಂತಹ ಶ್ರೀಮತಿ ಅನುಪಾ ಕೌಶಿಕ್ ಮೇಡಮ್ ಅವರು. ಬನ್ನಿ, ಇವತ್ತು ರಕ್ಷಾ ಬಂಧನದ ವಿಶೇಷ ಸಂಚಿಕೆಯನ್ನ ಅವರೊಟ್ಟಿಗೆ ಹಂಚಿಕೊಳ್ಳೋಣ. ಮೇಡಮ್ ನಮಸ್ತೆ. ತಮಗೆ ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಮೇಡಮ್. ಪ್ರಥಮದಲ್ಲಿ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ತಮಗೆ. ಮೇಡಮ್, ಫಸ್ಟಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಅನುಪಾ ದಿನೇಶ್ ಕೌಶಿಕ್ ಅಂತ. 40 ವರ್ಷದಿಂದ ನಾವು ಇಲ್ಲೇ ಗೋಕಾಕ್ದಲ್ಲಿ ಇದ್ದೀವಿ. ನಮ್ಮ ಮನೆಯವರು ಡಾಕ್ಟರ್ ದಿನೇಶ್ ಕೌಶಿಕ್ ಅಂತ, ಹೋಮಿಯೋಪತಿಕ್ ಪ್ರಾಕ್ಟಿಷನರ್. ಅವರು ಇಲ್ಲಿ 43 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ನಾವು ಇಲ್ಲಿ ಬಂದ ಮೇಲೆ ನನ್ನ ಮಗಳು 2.5 ವರ್ಷ ಇದ್ದಾಗ ಇಲ್ಲಿ ಯಾವುದು ನರ್ಸರಿ ಸ್ಕೂಲ್ ಇರಲಿಲ್ಲ ಅಂಥೇಳಿ ನಾನು ಮನೆ ಒಳಗನೆ ಒಂದು ಟೈನಿ ಟಾಟ್ಸ್ ಅಂತ ಹೇಳಿ ಗೋಕಾಕದ ಫಸ್ಟ್ ನರ್ಸರಿ ಸ್ಕೂಲ್ ನಾನು ಮನೆ ಒಳಗೆ ಸ್ಟಾರ್ಟ್ ಮಾಡಿದ್ದೆ. ಅದ ಬೆಳೀತು. 25 ಹುಡುಗರಾದರು, 40 ಆದರು, 60 ಆದರು, ಹಂಗೆ ವರ್ಷ ಹೆಚ್ಚು ಹುಡುಗರಾದರು. ಆಮೇಲೆ ನಾವು ಒಂದು ಪ್ಲಾಟ್ ತೊಗೊಂಡು ಒಂದು ಕನ್ಸ್ಟ್ರಕ್ಷನ್ ಮಾಡಿ ನಮ್ಮ ಟೈನಿ ಟಾಟ್ಸ್ನ ಆ ಕಡೆ ಶಿಫ್ಟ್ ಮಾಡಿದ್ದೀವಿ. ಆಮೇಲೆ 2003 ಒಳಗೆ KLE ಸೊಸೈಟಿ ಅವರು ಇಲ್ಲಿ ಒಂದು CBSE ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿದರು. ಆ ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಅವರು ನನಗೆ ಅಪ್ರೋಚ್ ಮಾಡಿದರು. ಸೊ 2003 ಒಳಗೆ ನಾವು KLE CBSE ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 20 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಈಗ 3 ವರ್ಷದಿಂದ ನಾನು ರಿಟೈರ್ಮೆಂಟ್ ತೊಗೊಂಡಿದ್ದೀನಿ. ಸ್ಕೂಲ್ ಮತ್ತು ಎಜುಕೇಷನ್ ಜೊತೆನೂ ನಾವು ಬೇರೆ ಭಾಳಷ್ಟು ಕೆಲಸ ಒಳಗೆ ಇಂಟ್ರೆಸ್ಟ್ ತೊಗೋತಿದ್ದೆ. ಫಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಶಾಸ್ತ್ರೀಯ ನೃತ್ಯ ಕಲಿಸೋರು ಯಾರೂ ಇರಲಿಲ್ಲ. ನಾನು ಕುಚಿಪುಡಿ ಕಲ್ತಿದ್ದೀನಿ. ಸೊ ನಾನು ಡಾನ್ಸ್ ಕ್ಲಾಸ್ ನಡೆಸ್ತಿದ್ದೆ ಇಲ್ಲಿ ಗೋಕಾಕ್ನಲ್ಲಿನೂ, ಮತ್ತು ಗೋಕಾಕ್ ಫಾಲ್ಸ್ ಒಳಗೂ ಹೋಗಿ ಶನಿವಾರ ರವಿವಾರ ನನ್ನ ಡಾನ್ಸ್ ಕ್ಲಾಸ್ ಇರ್ತಿತ್ತು. ಆಮೇಲೆ ಕಲ್ಸೋರು ಬಂದರು, ಶಾಸ್ತ್ರೀಯ ನೃತ್ಯ ಕಲ್ಸೋರು ಇಲ್ಲಿ ಬಂದಮೇಲೆ ನಾನು ಬಿಟ್ಟೆ. ಕುಕ್ಕಿಂಗ್ ಒಳಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಕುಕ್ಕಿಂಗ್ ಕ್ಲಾಸ್ನೂ ಕಂಡಕ್ಟ್ ಮಾಡ್ತಿದ್ದೆ ನಾನು. ಬೇಕಿಂಗ್, ನಾರ್ತ್ ಇಂಡಿಯನ್ ಕುಕ್ಕಿಂಗ್ ಎಲ್ಲ ಕ್ಲಾಸಸ್ಸು ಕಂಡಕ್ಟ್ ಮಾಡಿದ್ದೆ. ಸೊ ಗೋಕಾಕ್ ಜನರದ್ದು ನಮ್ಗೆ ಮೊದಲಿಂದ ಭಾಳ ಸಪೋರ್ಟ್ ಇತ್ತು ಅಂಥೇಳಿ ನಾವು ಇಲ್ಲಿ ಒಂದು ಸ್ವಲ್ಪ ಪ್ರೋಗ್ರೆಸ್ ಮಾಡಿದ್ದೀವಿ. ಈಗ ರಾಷ್ಟ್ರ ಸೇವಿಕಾ ಸಮಿತಿ ಒಳಗೆ ನಾನು ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾರ್ಯವಾಹಿಕ ಅಂಥೇಳಿ ಸೇವೆ ಮಾಡ್ತಾ ಬಂದಿದ್ದೀನಿ. ಅದರದ್ದು ಭಾಳಷ್ಟು ಕೆಲಸ, ಸಮಾಜಮುಖಿ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ಇನ್ನರ್ ವೀಲ್ ಸಂಸ್ಥೆ ಒಳಗೂ ಮತ್ತು IMA ಲೇಡೀಸ್ ಕ್ಲಬ್ ಒಳಗೂ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಇಲ್ಲಿ ಶಾರದಾ ಶಕ್ತಿಪೀಠ ಅಂತ ಹೇಳಿ ರಾಮಕೃಷ್ಣ ಮಿಷನದ್ದು ಒಂದು ಶಕ್ತಿಪೀಠ ಆಶ್ರಮ ಇದೆ ಇಲ್ಲಿ. ಅಲ್ಲಿಯೂ ನಾನು ಆದಷ್ಟು ನನಗೆ ಯಾವಾಗ ಸಮಯ ಸಿಗ್ತದೆ ಅಲ್ಲಿ ಹೋಗಿ ಅಲ್ಲಿ ಮಾರ್ಗದರ್ಶನ ತಗೋತೀನಿ. ಅಲ್ಲಿ ಮಾತಾಜಿ ಅವರಿದ್ದಾರೆ. ಆ ಆಶ್ರಮದಲ್ಲಿನೂ ನಾವು ಭಾಳಷ್ಟು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ, ಅದರಲ್ಲಿ ಭಾಗವಹಿಸ್ತೀನಿ. ಇಷ್ಟು ವರ್ಷದಿಂದ ನನಗೆ ಲೋಕಲ್ ಸಪೋರ್ಟ್ ಎಲ್ಲರದ್ದು ತುಂಬ ಇದೆ. ನನ್ನ ಫ್ಯಾಮಿಲಿದು ಸಪೋರ್ಟ್ ತುಂಬ ಇದೆ. ನನ್ನ ಮನೆಯವರಾಗಲಿ, ನಮ್ಮ ಅತ್ತಿ ಮಾವ ಆಗಲಿ ಭಾಳಷ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಮಕ್ಕಳು ಸಹಿತ ಎಂದೂ ಯಾವುದೂ ಅಬ್ಜೆಕ್ಷನ್ ಇರಲಿಲ್ಲ. ನಾನು ಸ್ಕೂಲ್ ಒಳಗೆ ಇಡೀ ದಿವಸ ಇರ್ತಿದ್ದೆ, ಖರೆ ಅವರು ಎಂದೂ ನನಗೇನು ಅನ್ನಲಿಲ್ಲ. ಹಾಗಾಗಿ ನನಗೆ ಈ ಜರ್ನಿ ಭಾಳ ಸುಲಭವಾಗಿ ಇಲ್ಲಿ ತನಕ ಬಂದಿದ್ದೀನಿ. ಇನ್ನು ಮುಂದೂ ಸಮಾಜಮುಖಿ ಕಾರ್ಯ ಮಾಡಬೇಕಂತ ಹೇಳಿ ಆಶಿಸ್ತೀನಿ. ಎಲ್ಲರಿಗೂ ಸಪೋರ್ಟ್ ಇದ್ದರೆ ಅದು ಆಗ್ಬೋದು ಅಂತ ಹೇಳಿ ಅನಿಸ್ತದೆ. ಒಳ್ಳೆಯದು ಮೇಡಮ್. ಇವತ್ತು ವಿಶೇಷವಾಗಿ ನಾವು ರಕ್ಷಾ ಬಂಧನದ
ಆಚರಣೆ ವಿಶೇಷ ಸಂಚಿಕೆ ಮಾಡ್ತಾ ಇದ್ದೇವೆ. ನಮ್ಮ ಭವ್ಯ ಭಾರತ ದೇಶ ಸಂಸ್ಕೃತಿ ಸಂಪ್ರದಾಯಕ್ಕೆ ಹೆಸರುವಾಸಿ, ಅದಕ್ಕಾಗಿ ಇಡೀ ಜಗತ್ತಿನಲ್ಲಿರುವ ಎಲ್ಲ ದೇಶಗಳಿಗಿಂತ ವಿಶೇಷ ಹಾಗೂ ವೈಶಿಷ್ಟ್ಯವಾದ ಸ್ಥಾನ ಪಡ್ಕೊಂಡಿದೆ. ಇದರಲ್ಲಿ ಈ ವಿಶೇಷವಾದ ರಕ್ಷಾಬಂಧನ ಕೂಡ ಒಂದು. ರಕ್ಷಾಬಂಧನದ ಮೂಲದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ದೇಶದಲ್ಲಿ ನೀವು ಅಂದಾಗ ನಮ್ಮ ಸಂಸ್ಕೃತಿ ಪ್ರಕಾರ ದಿನಾ ಒಂದು ಹಬ್ಬ ಇರುತ್ತದೆ, ಅಷ್ಟು ನಾವು ಹಬ್ಬ ಆಚರಿಸ್ತೀವಿ. ಹಾಗೆ ರಕ್ಷಾಬಂಧನ್ ಒಂದು ಬಹಳ ಮುಖ್ಯವಾದ ಒಂದು ಹಬ್ಬ ಆಗಿ ಬಂದಿದೆ. ಅದು ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ದಿವಸ ನಾವು ನೂಲ್ ಹುಣ್ಣಿಮೆ ಅಂತೀವಿ ಅಥವಾ ರಕ್ಷಾಬಂಧನ್ ಅಂತೀವಿ. ಈ ಒಂದು ಪದ್ಧತಿ ಅಥವಾ ಒಂದು ಸಂಪ್ರದಾಯ ಮೊದಲಿಂದ ನಡೀತಾ ಬಂದಿದೆ. ಈಗೂ ನಾವು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿದ್ದೀವಿ. ಅದು ನಾವು ಪುರಾಣದಲ್ಲಿ ನೋಡ್ತೀವಿ, ಬಹಳಷ್ಟು ಕಥೆ ಇದಾವು ರಕ್ಷಾಬಂಧನ್ ಬಗ್ಗೆ, ರಾಖಿ ಅಥವಾ ನೂಲು ಕಟ್ಟೋದ್ ಬಗ್ಗೆ. ಸೊ ಅದ್ರಾಗ ಮೋಸ್ಟ್ ಫೇಮಸ್ ಅಂದ್ರೆ ಶ್ರೀಕೃಷ್ಣಗೆ ಅವರು ಸುದರ್ಶನ್ ಚಕ್ರ ಹಿಂಗ ತಿರುಗಿಸುವಾಗ ಅವ್ರ ಬಟ್ಟಿಗೆ ಒಂದ್ ಸ್ವಲ್ಪ ಕಟ್ ಆಗ್ತದೆ. ದ್ರೌಪದಿ ಅಲ್ಲಿ ಇರ್ತಾಳೆ. ದ್ರೌಪದಿ ತನ್ನ ಸೀರೆನೆ ಒಂದ್ ಸ್ವಲ್ಪ ಹರಿದು ಅದು ಇಮಿಡಿಯೇಟ್ಲಿ ಅದು ಅಲ್ಲಿ ಕಟ್ತಾಳೆ. ಸೊ ಆವಾಗ ಶ್ರೀಕೃಷ್ಣ ಅಂತಾರಂತೆ ಅವ್ರಿಗೆ, ದ್ರೌಪದಿಗೆ, ನಿನಗ ಯಾವಾಗಾರೆ ಅಂತ ಸಮಸ್ಯೆ ಬಂದ್ರೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿ. ಆಮೇಲೆ ನಾವು ನೋಡ್ತೀವಿ ಮಹಾಭಾರತದಲ್ಲಿ ಅವರು ಸೀರೆ ವಸ್ತ್ರಾಪರಣ ಆಗುವಾಗ ಅವ್ರು ಸೀರೆ ಕಳಿಸ್ತಾರೆ. ಅದು ಪೌರಾಣಿಕ ಕಥೆ. ಅದು ಬಿಟ್ಟು ನಾವು ರಾಜ, ಬೇರೆ ಬೇರೆ ಸಂಸ್ಥಾನದ ರಾಜ ಹಿಂಗ ಯುದ್ಧಕ್ಕೆ ಹೋಗುವಾಗ ಅವರು ಹೆಂಡತಿನೂ ಹಿಂಗ ಒಂದು ನೂಲ್ ಕಟ್ತಿದ್ರು. ಅಂದ್ರೆ ನಿಮ್ಗೆ ರಕ್ಷಣೆ ಆಗ್ಲಿ, ನಿಮ್ಗೆ ಯಾವ್ದು ಆಪತ್ತು ಬರಬಾರ್ದು, ಯಾವ್ದು ಸಮಸ್ಯೆ ಬರಬಾರ್ದು ಅಂತ ಹೇಳಿ. ಸೊ ಹಾಗೆ ಅವರು ಕಟ್ತಿದ್ರು. ಸೊ ಇದು ಸಂಪ್ರದಾಯ ಹೆಂಗ್ ಬಂದದಂದ್ರೆ ಯೂಶಲಿ ಅಣ್ಣ ತಮ್ಮ ಅಕ್ಕ ತಂಗಿ ಹಿಂಗ ಅಕ್ಕ ತಂಗಿಯರು ಕಟ್ಟೋದು, ಅಣ್ಣ ತಮ್ಮಂದರಿಗೆ ಕಟ್ಟೋದು, ನಮ್ ರಕ್ಷಣೆ ಮಾಡ್ರಿ ಅನ್ನೋದು ಅದು ಹಂಗ್ ಬಂದಿದೆ. ಈಗ ಹೆಚ್ಚದು ಖರೆ ಅಂದ್ರೆ ಉತ್ತರ ಭಾರತದಲ್ಲಿ ಇತ್ತು. ಈಗೆಲ್ಲಾ ನಾವು ಸಿನಿಮಾ ಪ್ರಭಾವ ಆಗ್ಲಿ, ನಮ್ದು ಸೀರಿಯಲ್ ಪ್ರಭಾವ ಆಗ್ಲಿ, ಇದೆಲ್ಲಾ ನಾವು ಸೌತ್ ಇಂಡಿಯಾ ಒಳಗೂ ರಕ್ಷಾಬಂಧನ ಆಚರಿಸ್ತಾ ಬಂದಿದ್ದೀವಿ. ಈಗ ಖರೆ ಅಂದ್ರೆ ದೀಪಾವಳಿಗೆ ನಾವು ಆರತಿ ಮಾಡ್ತೀವಿ ಅಣ್ಣಂದ್ರ ತಮ್ಮಂದರಿಗೆ. ಸೊ ಇದು ರಕ್ಷಾಬಂಧನನು ನಾವೆಲ್ಲರೂ ಈಗ ಆಚರಿಸ್ತೀವಿ. ಬೇರೆ ಬೇರೆ ತರ ಆಚರಣೆ ಇರ್ತದ. ಅದು ಬರೇ ಒಂದ್ ನೂಲ್ ಅಂತ ಅಲ್ಲ, ಮತ್ತ ಅದು ನೂಲು ಅಥವಾ ಅದು ಜಸ್ಟ್ ಫೋಟೋ ಆಪ್ ಸಲುವಾಗಿ ಮಾಡೋದು ಅಥವಾ ಸ್ಟೇಟಸ್ ಮೇಲೆ ಅಪ್ಲೋಡ್ ಮಾಡೋದು ಸಲುವಾಗಿ ನಾವು ಮಾಡೋದು ಬಿಡೋಣ. ಇತ್ತಿತ್ಲಾಗ ಏನಾಗ್ತದ ವಿತ್ ಸೋಷಿಯಲ್ ಮೀಡಿಯಾ, ಇವತ್ತೊಂದು ಪೋಸ್ಟ್ ಅಪ್ಲೋಡ್ ಮಾಡ್ಬೇಕು ಅಂತಾನೆ ಮಾಡೋದು, ಸೆಲೆಬ್ರೇಷನ್ ಮಾಡಿ ಸ್ಟೇಟಸ್ ಹಾಕೋವರೆಗೂ ಅದು ಹಬ್ಬ ಅಷ್ಟೇ. ಹಂಗ ಆಗೋದ್ ಬೇಡ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಇದು ಅರ್ಥಪೂರ್ಣದ ಆಗಿದ್ದು ಒಂದು ಬಂಧನ ಇರ್ಲಿ, ಒಂದು ಸಂಬಂಧ ಇರ್ಲಿ. ಸೊ ಅದರದ್ದು ಪವಿತ್ರತೆ ಏನಿದೆ ಅಲ್ಲೇ ಅದು ನಾವು ಕಡಿಮೆ ಮಾಡಬಾರ್ದು. ಮತ್ತ ಬರೇ ಅಣ್ಣ ತಮ್ಮನೇ ಅಕ್ಕ ತಂಗಿಗೆ ರಕ್ಷಣೆ ಮಾಡ್ಬೇಕಂತ ಏನೂ ಇಲ್ಲ. ಯಾರೊಬ್ರಿಗೊಬ್ರು, ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು, ಒಬ್ರಿಗೊಬ್ರಿಗೆ ಕಟ್ಟಿ ರಕ್ಷಣೆ ಅಂದ್ರೆ ಬರೇ ಫಿಸಿಕಲ್ ರಕ್ಷಣೆ ಅಷ್ಟೇ ಅಂತ ಅಲ್ಲ. ಇದು ಪ್ರತಿ ಕ್ಷೇತ್ರದಲ್ಲಿ ಒಂದು ರಕ್ಷಣೆ ಮಾಡೋದು ನಾವು ಒಬ್ರಿಗೊಬ್ರು ಹೇಳ್ಬೋದು. ಯಾಕಂದ್ರೆ ಇದು ಯಾವ್ದಾರ ಸಮಸ್ಯೆ ಇದ್ರೆ, ಈಗ ನನ್ನ ಫ್ರೆಂಡಿಗೆ ಏನಾರೇ ಸಮಸ್ಯೆ ಬಂತು, ನಾನ್ ಹೋಗಿ ಅವ್ರು ಹೆಲ್ಪ್ ಮಾಡಿದ್ರು, ಅದು ರಕ್ಷಣೆ. ನಮ್ಮ ಧರ್ಮ ರಕ್ಷಣೆ ಮಾಡೋದನ್ನು ಒಂದು ತರ ರಕ್ಷಣೆ. ದೇಶದ ಸಲುವಾಗ ನಾವು ದುಡಿದು ಏನಾರೇ ಮಾಡೋದು ಅದು ರಕ್ಷಣೆ. ಸಂಸ್ಕೃತಿ ಉಳಿಸೋದು ಅದು ರಕ್ಷಣೆ. ಸೊ ಬರೇ ಅದು ಗಿಫ್ಟ್ ಸಲುವಾಗಿ ಮಾಡೋದು ಉಳಿಬಾರ್ದು. ಯಾಕಂದ್ರೆ ಕೆಲವು ಕಡೆ ನಾವು ನೋಡ್ತೀವಿ, ಚಿಕ್ಕ ಮಕ್ಕಳು ರಾಖಿ ತಗೊಂಡ್ ಬಂದಿರ್ತಾರೆ, ಆ ಹುಡುಗಿ ಏನ್ ಗಿಫ್ಟ್ ಕೊಡ್ತಾನೆ ಅನ್ನೋದ್ ಮೇಲೆ ಆಕಿ ರಾಖಿ ಕಟ್ತಾಳೆ. ಹೌದು, ಯಾಕಂದ್ರೆ ರಾಖಿ ₹1 ಎಷ್ಟೋ ಲಕ್ಷ ತನಕ ಒಂದೊಂದು ರಾಖಿ ಸಿಗ್ತದೆ. ಸೊ ಅದ್ ನೋಡಿ ಅದ್ರ ಮೇಲೆ ಅಂತದ್ ಮಾಡೋದು ನಾವು ಒಂದ್ ಸ್ವಲ್ಪ ಕಡಿಮೆ ಮಾಡೋದು. ಇದ್ರಾಗ ನಮ್ ತಾಯಂದಿರದು ಬಹಳ ಜವಾಬ್ದಾರಿ ಇರ್ತದೆ. ನಾವು ಹೇಳ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಅವ್ರು ಎಲ್ಲಾರು ಫಿಲ್ಮ್ ಒಳಗ್ ನೋಡಿರ್ತಾರೆ ಅಥವಾ ಎಲ್ಲಾರು ನೋಡಿರ್ತಾರೆ. ಅದ್ರದ್ದು ಗ್ಲಾಮರ್ ಅಷ್ಟೇ ಅವರಿಗೆ ಗೊತ್ತಾಗ್ತದೆ. ಅದ್ರದ್ದು ಅರ್ಥ ಏನು, ನಾವು ಎದಕ್ ಕಟ್ತೀವಿ, ಇದಕ್ ಒಂದು ಹಿನ್ನೆಲೆ ಇದೆ, ಒಂದು ಸಾಂಪ್ರದಾಯಿಕವಾಗಿ ಒಂದು ಮೂಲ ಒಂದಿದೆ. ಅದು ನಾವು ಹೆಣ್ಮಕ್ಳು ಹೇಳ್ಕೊಡ್ಬೇಕು ಅನ್ನೋದು ನನ್ಗೆ ಅನಿಸ್ತದ. ಇತ್ತಿತ್ಲಾಗ ಏನಾಗ್ತದೆ, ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದ್ದೀವಿ, ಹೆಣ್ಮಕ್ಳೆಲ್ಲ ಜಾಬ್ ಮಾಡ್ತಾರ. ಎಷ್ಟೋ ಸಲ ರಕ್ಷಾಬಂಧನ್ ದಿವಸ ಸೂಟಿ ಇದ್ರೆ ಸೂಟಿ ಇದೆ ಅಂತ ಹೇಳಿ ಅಡ್ಡಾಡ್ಲಿಕ್ಕೆ ಹೋಗ್ತಾರ, ಅದ್ ರಕ್ಷಾ ಕಟ್ಟೋದು ಎಲ್ಲ ಬಿಟ್ಬಿಡ್ತಾರೆ. ಅಟ್ ದ ಸೇಮ್ ಟೈಮ್ ಹಿಂಗೂ ಇದಾರ, ನಮ್ಮ ಭಾರತ ಒಳಗ ಹಿಂಗೂ ಹೆಣ್ಮಕ್ಳು ಇದಾರೆ. ಎಷ್ಟು ದೂರ ಇದ್ರೂನು ಅಣ್ಣನ ಮನೆಗ್ ಹೋಗಿ ರಕ್ಷಾ ಕಟ್ಟಿ ಆರತಿ ಮಾಡಿ ಬರುವಂತವ್ರು ಇದ್ದಾರೆ. ಅದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲ ತೆಗೆದು ಹಾಕ್ಲಿಕ್ಕಂತೂ ಸಾಧ್ಯವೇ ಇಲ್ಲ, ಯಾರು ಏನ್ ಟ್ರೈ ಮಾಡಿದ್ರು. ಆದ್ರೂ
ನಾವು ಈಗೇನ್ ಜೆನ್ ಝಿ ಅಂತೇಳಿ ನಾವು ಅಂತೀವಲ್ಲ, ಜೆನ್ ಝಿ ನಾವು ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಹೇಳಿ ನನ್ಗೆ ಅನಿಸ್ತದೆ. ಯಾಕಂದ್ರೆ ಇದ್ರ ಮಹತ್ವ ಬಹಳ. ಒಬ್ರಿಗೊಬ್ರು ರಕ್ಷಣೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಇದ ಅದ್ರ ಮೂಲ ಅರ್ಥ. ಸುಮ್ನೆ ಅದು ಆಡಂಬರ ಸಲುವಾಗಿ ಮಾಡೋದು ನಾವು ಬೇಡ ಅಂತ. ಓಕೆ, ನಿಜವಾಗ್ಲೂ ಮೇಡಮ್, ರಕ್ಷಣೆ ವಿಷಯ ಅಂತ ಬಂದಾಗ ಯಾವಾಗ್ಲೂ ಹೆಣ್ಣು ಅಬಲೆ, ಅವಳು ಸಬಲೆ ಅಲ್ಲ, ಅವಳಿಗೆ ರಕ್ಷಣೆ ನೀಡ್ಬೇಕು, ಅದಕ್ಕಾಗಿ ಒಬ್ಬ ಅಣ್ಣಾಗಿ ತಂಗಿಗೆ ರಕ್ಷಣೆ ನೀಡ್ಬೇಕು ಅನ್ನೋ ಅರ್ಥ ಕೊಡುತ್ತೆ. ಈ ಒಂದು ಸಮಾಜದಲ್ಲಿ ಇವತ್ತು ಸ್ವಾವಲಂಬಿಯಾಗಿ ಹೆಣ್ಮಕ್ಳು ಜೀವನ ಸಾಗಿಸ್ತಾ ಇದ್ದಾರೆ. ಅವರಿಗೆ ಈ ರಕ್ಷಣೆಗಿಂತ ಆತ್ಮಸ್ಥೈರ್ಯ ಮತ್ತೆ ಶಿಕ್ಷಣ ಎಷ್ಟು ಅವಶ್ಯಕವಾಗಿರ್ತದೆ. ಹೌದು, ಅದ ಮೇನ್ ಆಕ್ಚುಲಿ. ಮತ್ತ ಈಗ ಹೆಣ್ಮಕ್ಳು ಈಗ ಶಿಕ್ಷಣ ಪಡಿತಾರ ಅಲ್ಲ, ಎಲ್ಲಾರು ಎಜುಕೇಟೆಡ್ ಇರ್ತಾರ, ಬಹಳಷ್ಟು ತರ ಅವರು ಇಂಡಿಪೆಂಡೆಂಟ್ ಆಗಿರ್ತಾರ. ಸೊ ಅವರಿಗೆ ಅಣ್ಣ ಅಥವಾ ತಮ್ಮನೇ ರಕ್ಷಣೆ ಮಾಡ್ಬೇಕಂತ ಏನಿಲ್ಲ, ಸ್ವತಃ ನಾವು ಒಬ್ರಿಗೊಬ್ರದ್ದು ರಕ್ಷಣೆನೂ ಮಾಡ್ಬೋದು. ಸೊ ಅಷ್ಟು ನಮ್ಮಲ್ಲಿ ತಾಕತ್ ಇದೆ, ಅದು ನಾವು ಗುರ್ತಿಸ್ಬೇಕು. ಯಾಕಂದ್ರೆ ಅಬಲೆ ಅಂತ ಹೇಳಿ ನಾವು ಕೂತ್ರೆ ಕೆಲ್ಸ ಆಗುದಿಲ್ಲ. ಇತ್ತಿತ್ಲಾಗ ರೈಟ್ ಫ್ರಮ್ ಸೆಲ್ಫ್ ಡಿಫೆನ್ಸ್ ಹುಡುಗಿಯಾರ್ ಕಲಿಬೇಕು. ಏನಾರೆ ನನ್ ಮೇಲೆ ಸಮಸ್ಯೆ ಬಂದ್ರೆ ಎದುರಿಸ್ಲಿಕ್ಕೆ ನಾನು ಮಾನಸಿಕವಾಗಿನೂ ತಯಾರಿರ್ಬೇಕು, ಶಾರೀರಿಕವಾಗಿನೂ ತಯಾರಿರ್ಬೇಕು. ಬರೇ ಓದಿ ಡಿಗ್ರಿ ತಗೊಂಡ್ರೆ ಸಾಲೋದಿಲ್ಲ. ಸೊ ಎಲ್ಲಾ ತರ ಒಂದು ಹೆಣ್ಣಿಂದ ಬೆಳವಣಿಗೆ ಆದ್ರೆ ನಾವೇ ನಮ್ದು ರಕ್ಷಣೆ ಮಾಡ್ಬೋದು, ಇನ್ನೊಬ್ಬ ಹುಡುಗಿದು ರಕ್ಷಣೆ ನಾವ್ ಮಾಡ್ಬೋದು. ಸೊ ಅದ್ರದ್ದು ಅರ್ಥ ಇನ್ನೂ ವ್ಯಾಪಕ ಆಗ್ತದೆ, ಆಗಬೇಕು. ಮೇಡಮ್, ನಿಮ್ಮ ಬಾಲ್ಯ ಜೀವನದಲ್ಲಿ ರಕ್ಷಾ ಬಂಧನದ ಆಚರಣೆಯ ಬಗ್ಗೆ ನಿಮಗೆ ನೆನಪಿರುವಂತಹ ತುಣುಕುಗಳು? ಆಕ್ಚುಲಿ ನಾನ್ ಬೆಳೆದಿದ್ದು ಕೇರಳ ಒಳಗ. ಅಲ್ಲಿ ರಕ್ಷಾ ಬಂಧನ್ ಕಾನ್ಸೆಪ್ಟೇ ಇರ್ಲಿಲ್ಲ. ಈಗೆಲ್ಲ ಪಿಕ್ಚರ್ಸ್ ನೋಡಿ ಎಲ್ಲಾರು ರಕ್ಷಾ ಬಂಧನ್ ಮಾಡ್ತಾರೆ. ನಾ ಹೇಳಿದಂಗ ಹೆಚ್ಚು ಉತ್ತರ ಭಾರತ ಒಳಗೆ. ಬಟ್ ನಾವು ದೀಪಾವಳಿಗೆ ಭಾವಬೀಜ್ ಅಂತ ಹೇಳಿ ಬರ್ತದೆ 4ನೇ ದಿವಸ. ಸೊ ನಾವು ಟ್ರೆಡಿಷನಲಿ ಆ ದಿವಸ ಅಂತೂ ಆರತಿ ಮಾಡ್ತೀವಿ, ಕಟ್ಟೋದಂತಲ್ಲ. ಬಟ್ ಹಿಂಗ ನಾವು ಎಲ್ಲ ನೋಡಿ ಕೇಳಿ ಕಥೆ ಎಲ್ಲ ಓದಿ ನಮ್ಮ ಅಣ್ಣಾಗ ಕಟ್ತಿದ್ವಿ, ರಾಖಿ ಕಟ್ತಿದ್ವಿ. ಅದೇ ನೀವ್ ಅಂದಾಗ ಇರ್ತಿತ್ತಲ್ಲ, ಏನ್ ಅವ್ರು ಗಿಫ್ಟ್ ಕೊಡ್ತಾರು ಅಂತ ಹೇಳಿ ಅವ್ರಿಗೆ ಮೊದ್ಲೇ ಹೇಳಿಟ್ಟಿರ್ತೀವಿ, ನೀವ್ ಏನಾರ ಕೊಡ್ಬೇಕು ಅಂತ ಹೇಳಿ. ಅವಾಗೆಲ್ಲ ಅವರು ಸಣ್ಣವ್ರ ಪಾಪ ಮತ್ತ ಅವ್ರ ಅಮ್ಮ ಕೇಳಿ ಏನಾರೇ ಕ್ಯಾಶರ್ ಏನಾರೇ ತಂದು ಕೊಡ್ತಿದ್ರು. ಬಟ್ ಮತ್ ದೀಪಾವಳಿ ಅವ್ರು ಮತ್ ಇನ್ನೊಂದ್ಸಲ ಕೊಡೋದಾಗ್ತಿತ್ತಲ್ಲ. ಸೊ ಹಾಗಾಗಿ ಹೆಚ್ಚು ನಾವು ಬಾಲ್ಯದೊಳಗ ಅಷ್ಟ ರಕ್ಷಾ ಬಂಧನ ಅಂತ ಹೇಳಿ ನಾವ್ ಮಾಡಿದಿಲ್ಲ. ಬಟ್ ಹೆಂಗ್ ದೊಡ್ಡವರಾದ್ವಿ, ಈಗ ನಮ್ಮಣ್ಣ ಬೆಂಗ್ಳೂರ್ಗೆ ಇರ್ತಾರ, ದೀಪಾವಳಿಗೆ ನಾವ್ ಭೇಟ್ ಆಗ್ತೀವಿ, ನಾವ್ ಹೋಗಿರ್ತೀವಿ ಅಥವಾ ಅವ್ರು ಬರ್ತಾರ. ಬಟ್ ರಕ್ಷಾ ಬಂಧನಿಗೆ ಯೂಶಲಿ ಅವ್ರು ಬರೋದಿಲ್ಲ. ಬಟ್ ಬಾಕಿ ಎಲ್ಲಾ ಕಡೆ ನಾನು ಈಗ ನನ್ ಮಗಳು ರಕ್ಷಾ ಬಂಧನಿಗೆ ಅಂತ ಹೇಳಿ ತನ್ನ ತಮ್ಮಾಗ ರಾಖಿ ಕಟ್ತಾಳ. ಮತ್ತ ನನ್ ಮೊಮ್ಮಗಳಿದಾಳ್ರಿ, ಸೊ ಆಕಿ ಕಸಿನ್ಸಿಗೆ ಎಲ್ಲಾ ಅವ್ರು ರಾಖಿ ಮಾಡ್ತಾರ ಮನಿಯೊಳಗ. ಅಮ್ಮ ಮಗಳು ಕೂಡ ರಾಖಿ ಮಾಡಿ ಎಲ್ಲಾ ಪೋಸ್ಟ್ ಮಾಡಿ ಕಳಿಸ್ತಾರ. ಅದ್ ಆಕಿ ಒಂದು ಟ್ರೆಡಿಷನ್ ಇಟ್ಕೊಂಡಾಳ. ಮತ್ ಅಕಿ ಇಲ್ಲಿ ಸಣ್ಣಕಿ ಇದ್ದಾಗ ಎಲ್ಲಾ ಫ್ರೆಂಡ್ಸ್ ಬಹಳ ಜನ ಇದ್ರು, ಆ ಎಲ್ಲಾ ಅಣ್ಣ ತಮ್ಮಂದ್ರಿಗೆ ಆಕಿ ಕಳಿಸ್ತಾಳ. ಪ್ರತಿ ಸಲ ಪೋಸ್ಟ್ಲೆ ಕಳಿಸ್ತಾಳ, ಆಮೇಲೆ ಫೋನ್ ಮಾಡಿ ವಿಶ್ ಮಾಡ್ತಾಳೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಇದಾರ ಅವ್ರು, ಬರ್ಲಿಕ್ಕಂತೂ ಆಗೋದಿಲ್ಲ. ಬಟ್ ಟಚ್ ಒಳಗಿಟ್ಟು ಆಕೆ ಮೇಂಟೈನ್ ಮಾಡ್ತಾಳ. ಓಕೆ ಮೇಡಮ್, ಈ ಕಳೆದ ಕೆಲವು ವರ್ಷಗಳಿಂದ ನೀವು ಈ ರಕ್ಷಾ ಬಂಧನವನ್ನ ವಿಶೇಷ ವ್ಯಕ್ತಿಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋದು ಕೇಳ್ಬಂತು. ಹೌದು, ಎಲ್ಲಿ ಮಾಡ್ತೀರಾ ಮತ್ತೆ ಹೇಗೆ ನಿಮ್ಗೆ ಅದ್ರ ಅವಕಾಶ ಸಿಕ್ತು? ನಮ್ಗ ನಮ್ಮ ಸ್ಕೂಲ್ ಒಳಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಹೇಳಿ ನಾವು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವಿ. ಸೊ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗೆ ನಾವು ಇಂಥದ್ದೊಂದು ಸ್ವಲ್ಪ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಸೊ ಹಾಗಾಗಿ ನಾವು ಇಲ್ಲಿ ಸಬ್ ಜೈಲಿಗೆ ಆಕ್ಚುಲಿ ನಮ್ಗೆ ಟಚ್ ಹ್ಯಾಂಗ್ ಬಂದಿತ್ತಂದ್ರೆ, ಸಬ್ ಜೈಲ್ ಇದ್ದು ಅವರು ಗಣಪತಿ ಇಡ್ತಿದ್ರು. ಆಮೇಲೆ ಗಣಪತಿ ಇಟ್ಟಾಗ ಅವ್ರು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಿದ್ರು ಸಂಜೆಗೆ. ಸೊ ಅವ್ರು ನಮ್ಮ ಗ್ಯಾದರಿಂಗ್ ಒಳಗೆ ಏನಾರ ಡಾನ್ಸಸ್ ಅಥವಾ ಏನಾರ ನೋಡಿ ನಮ್ಗೆ ಒಂದ್ಸಲ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಸೊ ನಾವು ಸಂಜೆ ಕಲ್ಚರಲ್ ಪ್ರೋಗ್ರಾಮ್ ನಮ್ ಸ್ಕೂಲ್ ಮಕ್ಕಳು ಜೈಲಿಗೆ ಹೋಗೋದು, ಅಲ್ಲಿ ಪ್ರೋಗ್ರಾಮ್ ಮಾಡಿ ಬರೋದು, ಹಿಂಗೆಲ್ಲ ಮಾಡ್ತಿದ್ರು. ಸೊ ಹಾಗೆ ಟಚ್ ಬಂತು. ಸೊ ಹಂಗಾಗಿ ಒಮ್ಮೆ ನಾವು ಧೈರ್ಯ ಮಾಡಿ ಕೇಳಿದೀವಿ, ಹಿಂಗ್ ನಾವು ರಕ್ಷಾ ಬಂಧನ ಮಾಡ್ಲಿಕ್ಕೆ ಆಸ್ಪದ ಇದೆ ಏನು ಅಂತ. ಅವರು ಅವಶ್ಯ ಬರ್ಬೋದು, ಬಟ್ ಅದು ಪರ್ಮಿಷನ್ ಎಲ್ಲ ತಗೋಬೇಕಾಗ್ತದೆ ನಮ್ಗೆ ಅರ್ಲಿ. ಸೊ ಒಂದ್ 4-5 ವರ್ಷದಿಂದ ನಾವೀಗ ಪ್ರತಿ ವರ್ಷ ರಕ್ಷಾ ಬಂಧನ ಅಲ್ಲಿ ಹೋಗಿ ಕೈದಿಗಳಿಗೆಲ್ಲ ನಮ್ಮ ಮಕ್ಕಳು ರಾಖಿ ಕಟ್ತಾರೆ. ಅವರಿಗೆ ಶಿಮಿ ಲಡ್ಡು ಅರೆ ಏನಾರೆ ಶಿಮಿ ಹಂಚ್ತೀವಿ. ಆಮೇಲೆ ಆಲ್ ಫೇತ್ ಪ್ರೇಯರ್ ಅಂತ ಹೇಳಿ ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಳಗೆ ಮಾಡ್ತೀವಿ. ಅಂದ್ರೆ ಪ್ರತಿ ಒಂದು ಜಾತಿದು ಒಂದು ಪ್ರೇಯರ್ ಹೇಳಿ, ಆಮೇಲೆ
ಜನರಲ್ ಆಗಿ ಒಂದ್ 2-3 ಭಜನೆ ಹಾಡ್ತೀವಿ. ಅದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಂದು ಪ್ರೋಗ್ರಾಮ್ ಅನೇ. ಸೊ ಆ ಪ್ರೋಗ್ರಾಮ್ ನಾವು ಅಲ್ಲಿ ಮಾಡ್ತೀವಿ. ಸೊ ಎಲ್ಲಾ ಧರ್ಮದ ಬಗ್ಗೆನೂ ಒಂದು ನಮ್ದು ರಿಸ್ಪೆಕ್ಟ್ ಆಗ್ಲಿ, ನಮ್ ಗೌರವ ಆಗ್ಲಿ ಅಂದಂಗ ಆಗ್ತದೆ. ಯಾಕಂದ್ರೆ ಬೇರೆ ಬೇರೆ ಧರ್ಮದವ್ರು ಕೂತಿರ್ತಾರೆ ಅಲ್ಲಿ. ಸೊ ಅಲ್ಲಿ ರಾಖಿ ಕಟ್ಟಿ ಅಲ್ಲಿ ಸಬ್ ಜೈಲ್ ಅವ್ರ ಜೈಲರಿಗೂ ಅವ್ರೆಲ್ಲಾ ಎಂಪ್ಲಾಯೀಸಿಗೆಲ್ಲ ರಾಖಿ ಕಟ್ಟಿ ಬಂದಿರ್ತೀವಿ. ಅದು ಆ ಪ್ರೋಗ್ರಾಮ್ ನಾವು ಇವತ್ತನೇ ಮಾಡಿ ಬಂದಿದ್ದೀವಿ ಈಗ. ಸೊ ಅವ್ರಿಗೂ ಬಹಳ ಖುಷಿ ಆಗ್ತದೆ. ಎಷ್ಟೋ ಸಲ ಪಾಪ ಕೆಟ್ಟ ಅನ್ಸ್ಬಿಡ್ತದೆ, ಅವ್ರ ಕೈದಿಗಳು ಎಕ್ದಮ್ ಇಮೋಷನಲ್ ಆಗ್ಬಿಡ್ತಾರ. ನಮ್ಮ ತಂಗಿದು ಅಕ್ಕಂದು ನೆನ್ಪು ಬರ್ತದೆ. ಯಾಕಂದ್ರೆ ಮನಿ ಬಿಟ್ಟು ಬಂದಿರ್ತಾರ. ಎಷ್ಟೋ ಅದ್ರಾಗ ಅದೇ ಜೈಲರ್ ಮೇಡಮ್ ಅನ್ಲಿಕ್ಕತ್ತಿದ್ರು 10 ಒಳಗ 9 ಜನ ಇನ್ನೋಸೆಂಟ್ ಇರ್ತಾರ. ಹೆಂಗ್ ಯಾವ್ದೋ ಒಂದು ಕಾರಣಕ್ಕೆ, ಹೌದು, ಒಂದು ಗ್ರೂಪ್ ಒಳಗ ಹಿಂಸಿಕೊಂಡ್ ಬಂದಿರ್ತಾರ. ಹಿಂಗಾಗಿ ಅವ್ರಿಗೆ ಬಹಳ ಇಮೋಷನಲ್ ಆಗ್ತಾರೆ. ಇವತ್ತಂತೂ 3-4 ಕೈದಿಗಳು ಇಷ್ಟು ಚಂದ ಹಾಡಿದ್ರು. ಅಂದ್ರೆ ಅವ್ರ ಪರಿಸ್ಥಿತಿ ಏನಿದೆ ಅನ್ನೋದು ತಾವ ಬರೆದು ತಾವ ಸಾಂಗ್ ಇದ್ ಮಾಡಿ ರೆಡಿ ಮಾಡಿ ಹಾಡಿದ್ರು ನೋಡ್ರಿ. ಬಹಳ ಟಚಿಂಗ್ ಆಯ್ತು ಇವತ್ತು. ಅವರ ಮನಸ್ಸು ಕೂಡ ಪರಿವರ್ತನೆ ಆಗ್ತದೆ. ಕುಟುಂಬ ಬಿಟ್ಟು ನಾವು ಬೇರೆ ಕಡೆ ಇದೀವಿ, ಇವಾಗ ನಮ್ಗೆ ಅಪರಾಧಿಗಳಾಗಿದ್ದೀವಿ ಅನ್ನುವಂತ ಮನೋಭಾವನೆಯಿಂದ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಬಂದು ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡ್ಬೋದು. ಎಂತ ಒಳ್ಳೆ ಕಾನ್ಸೆಪ್ಟ್ ಮೇಡಮ್ ಇದು. ಈ ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮೌಲ್ಯಗಳ ಬಗ್ಗೆ ಅಂದು ಮತ್ತು ಇಂದು ಯಾವ ವ್ಯತ್ಯಾಸಗಳನ್ನ ನೀವು ಕಾಣ್ತಾ ಇದ್ದೀರಾ?